ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಬೆಲ್ಲ ಮತ್ತು ಪುಟಾಣಿ ಹಿಟ್ಟನ್ನು ಯೂಸ್ ಮಾಡಿ ಮನೆಯಲ್ಲೇ ಯಾವ ಥರ ನಾವು ಟೇಸ್ಟಿಯಾದ ರುಚಿಕರವಾದ ಕರದಂಟನ್ನು ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಇದು ನಾವು ಯಾವ ಥರ ರೆಡಿ ಮಾಡ್ಕೋಬೇಕು ಅಂದರೆ, ಮಾರ್ಕೆಟಲ್ಲಿ ಸಿಗುವಂಥ ನೀವು ಪುಟಾಣಿ ಹಿಟ್ಟನ್ನು ತರಬೇಡಿ, ಯಾಕೆ ಅದು ಪ್ಯೂವರ್ ಆಗಿರಲ್ಲ. ಅದಕ್ಕೆ ನಾನು ಪುಟಾಣಿನೇ ತೊಗೊಂಡು ಬಂದು ಆ ಪುಟಾಣಿಯನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಆ ಹಿಟ್ಟನ್ನು ಜರಡಿ ಹಿಡ್ಕೊಂಡ್ಬಿಟ್ಟು ನಾನು ಮನೆಯಲ್ಲೇ ಪುಟಾಣಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇವಾಗ ಪುಟಾಣಿನ ನಾನು ಮಿಕ್ಸಿ ಮಾಡ್ತಾ ಇದ್ದೇನೆ. ಮಿಕ್ಸಿಲಿ ನೀವು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ಅದು ಪೌಡ್ರ್ ಆಗಿದೆ. ಇವಾಗ ಅದನ್ನು ಹಿಟ್ಟನ್ನು ನೀವು ಚೆನ್ನಾಗಿ ಜರಡಿ ಹಿಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಕಸರು ಏನಾದರೂ ಇದ್ದರೂ ಕೂಡ ನಾವು ಜರಡಿ ಹಿಡಿಯೋದ್ರಲ್ಲಿ ಅದೆಲ್ಲ ಬಂದುಬಿಡುತ್ತೆ, ನಮಗೆ ಪ್ಯೂವರ್ ಆದಂಥ ಹಿಟ್ಟು ಸಿಗುತ್ತೆ. ಇವಾಗ ನೋಡಿ, ಪುಟಾಣಿ ಹಿಟ್ಟು ರೆಡಿಯಾಗಿದೆ. ಇಷ್ಟು ನಾನು ಇಲ್ಲಿ ಒಂದು ಅರ್ಧ kg ಬೆಲ್ಲಕ್ಕೆ ಆಗುವಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಇಲ್ಲಿ ನಾನು ಒಂದು ಅರ್ಧ kg ಬೆಲ್ಲವನ್ನು ತೊಗೊಳ್ತಿದ್ದೇನೆ. ಕರದಂಟು ಮಾಡಲಿಕ್ಕೆ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೇನೆ, ಮತ್ತು ಬಾದಾಮನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ, ಕಸಕಸಿಯನ್ನು ಸ್ವಲ್ಪ ಹುರಿದಿಟ್ಕೊಂಡಿದ್ದೇನೆ, ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ, ಮತ್ತು ನಾನು ಪಾಕ ತೊಗೊಳ್ಳಿಕ್ಕೆ ಸ್ವಲ್ಪ ನೀರನ್ನು ಕೂಡ ಇಲ್ಲಿ ತೊಗೊಂಡಿದ್ದೇನೆ. ಇವಾಗ ನಾವು ಪಾಕನ ಯಾವ ಥರ ರೆಡಿ ಮಾಡಬೇಕು ಅನ್ನೋದನ್ನು ನೋಡೋಣ. ಒಂದು ಪಾತ್ರೆಗೆ ನೀವು ತೊಗೊಂಡಂಥ ಬೆಲ್ಲವನ್ನು ಹಾಕ್ಕೊಳ್ಳಿ. ನೀವು ಎಷ್ಟು ಪ್ರಮಾಣದಲ್ಲಿ ತೊಗೋತೀರೋ ಸ್ವಲ್ಪ ಬೆಲ್ಲ ತೊಯ್ಯೋ ಅಷ್ಟು ನಾವು ಅದಕ್ಕೇನು ಮಾಡೋಣ, ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ನೀರನ್ನು ಹಾಕಬೇಡಿ, ಪಾಕ ಬೇಗನೆ ಬರೋದಿಲ್ಲ. ಇವಾಗ ಅದು ಬೆಲ್ಲ ನೀರಲ್ಲಿ ಚೆನ್ನಾಗಿ ಕರಗಲಿ. ಇವಾಗ ನೋಡಿ, ಬೆಲ್ಲ ಪಾಕದ ನೀರಲ್ಲಿ ಚೆನ್ನಾಗಿ ಕರಗಿದೆ. ಇವಾಗ ನಾವು ಇದನ್ನು ಸೋದಿಸ್ಕೋಬೇಕು, ಯಾಕಂದರೆ ಬೆಲ್ಲದಲ್ಲಿ ಕಸರು ಕಲ್ಲು ಇರೋದ್ರಿಂದ ನಮಗೆ ಅದು ತಿನ್ಲಿಕ್ಕೆ ಸರಿಯಾಗಲ್ಲ. ಅದಕ್ಕೆ ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ಮತ್ತೆ ಬೇರೆ ಪಾತ್ರೆಗೆ ನೀವು ಆ ಪಾಕವನ್ನು ಸೋದಿಸ್ಕೊಳ್ಳಿ ಚೆನ್ನಾಗಿ. ಹೀಗೆ ಅದನ್ನ ಸೋದಿಸ್ಕೊಳ್ಳಿ. ಅಂದರೆ ಅದೇನಿದ್ರೂ ಕಸರು ಈ ಒಂದು ಇದರೊಳಗೇ ಬಂದುಬಿಡುತ್ತೆ ಸಾಣಿಗೆಯಲ್ಲಿ. ನೋಡಿ ಯಾವ ಥರ ಇಲ್ಲಿ ಕಸರು ಇದರಲ್ಲಿ ಬಂದಿದೆ ಅಂತ, ಕಲ್ಲು ಮತ್ತು ಕಡ್ಡಿಗಳು ಇದರಲ್ಲಿ ಬರುತ್ತೆ. ಅಂದರೆ ಪಾಕ ಪ್ಯೂವರ್ ಆಗಿ ನಮಗೆ ಸಿಗುತ್ತೆ. ಮತ್ತು ಈ ಪಾಕವನ್ನು ಆಣ ಬರೋವರೆಗೂ ನಾವೇನು ಮಾಡೋಣ, ಸ್ಟವ್ ಮೇಲೆ ಇಟ್ಕೊಂಡು ಕಾಯಿಸ್ಕೊಳ್ಳೋಣ. ನೋಡಿ, ಇವಾಗಿದು ಚೆನ್ನಾಗಿ ಕುದಿ ಬರ್ತಾಯಿದೆ. ಇವಾಗಿದು ಪಾಕ ಬಂದಿದೆ ಇಲ್ಲ ಅಂತ ನಾವು ಯಾವ ಥರ ನೋಡಬೇಕು ಅಂದರೆ, ನೀವು ಒಂದು ಪ್ಲೇಟ್ ತೊಗೊಳ್ಳಿ, ಆ ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ಹಾಕಿಟ್ಕೊಳ್ಳಿ. ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೀವು ಆ ಪಾಕವನ್ನು ಆ ನೀರಲ್ಲಿ ಹಾಕಿ. ನೋಡಿ, ಇವಾಗ ಅದು ಉಂಡೆ ಆಗ್ತಿದೆ, ನೀರಲ್ಲಿ ಕರಗ್ತಾ ಇಲ್ಲ ಬೆಲ್ಲ. ಉಷ್ಟು ಸೇರಿಸಿದರೆ ಉಂಡೆ ಆಕಾರದಲ್ಲಿ ಬೆಲ್ಲ ಬರ್ತಾ ಇರೋದ್ರಿಂದ ಇವಾಗ ಇದು ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಅರ್ಥ. ನಾವಿವಾಗ ಆ ಪಾಕಕ್ಕೆ ರೆಡಿ ಮಾಡಿಟ್ಕೊಂಡಂಥ ಪುಟಾಣಿ ಹಿಟ್ಟನ್ನು ಸ್ವಲ್ಪನ ಹಾಕಿಬಿಟ್ಟು ಅದು ಗಟ್ಟಿ ಬರೋವರೆಗೂ ನಾವು ಅದನ್ನ ಚೆನ್ನಾಗಿ ತಿರುವುತ್ತಾ ಬರಬೇಕು. ಅದು ಗಂಟು ಹಾಕಬಾರ್ದು, ಅದನ್ನ ನೀವು ಸ್ವಲ್ಪ ಬೇಗನೆ ತಿರುವಬೇಕು. ಅದನ್ನು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇಬ್ಬರಿದ್ದರೆ ಒಳ್ಳೆಯದು, ಇಲ್ಲಾಂದರೆ ನೀವು ಒಬ್ಬರೇ ಇದ್ದರೆ ಒಬ್ಬರೇ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಮತ್ತು ತಿರುಗಿಸ್ಕೊಳ್ತಾನು ಬರ್ಬೋದು. ಸ್ವಲ್ಪ ಗಂಟಿಲ್ಲದೆ ರೀತಿ ಒಳಗೆ ಅದನ್ನೇನು ಮಾಡ್ಕೊಳ್ಳಿ ಅಂದರೆ, ಚೆನ್ನಾಗಿ ಗಟ್ಟಿ ಬರೋವರೆಗೂ ನೀವು ಒಂದು ಸ್ಪೂನಿಂದ ತಿರುಗಿಸ್ಕೊಳ್ತಾನೆ ಇರಿ. ಅದನ್ನು ಅದು ಕರೆಕ್ಟಾದ ಅದಕ್ಕೆ ಬರಬೇಕು, ಅಂದ್ರೇ ಮಾತ್ರ ಕರದಂಟು ಗಟ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಕರದಂಟು ಗಟ್ಟಿಯಾಗಲ್ಲ. ಇವಾಗ ಅದಕ್ಕೆ ನಾನು ಕುಟ್ಟಿಟ್ಟಂಥ ಏಲಕ್ಕಿ ಪುಡಿಯನ್ನು ಆ ಹಿಟ್ಟೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಆ ಏಲಕ್ಕಿಯ ಒಂದು ಘಮ ವಾಸನೆ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋವಾಗ ನಮಗೆ. ನೋಡಿ, ಈ ರೀತಿ ಆ ಹಿಟ್ಟೆಲ್ಲ ಹಸಿ ಆಗಬೇಕು. ಏನು ಒಣ ಪೌಡ್ರ್ ಇರುತ್ತಲ್ಲ, ಆ ಪೌಡ್ರೆಲ್ಲ ಆ ಒಂದು ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಆಗಿ ಇದು ಈ ರೀತಿ ಹಸಿಯಾಗಿ ಬರಬೇಕು. ಇವಾಗ ನೋಡಿ, ಇದು ಕರೆಕ್ಟಾಗಿ ಬಂದಿದೆ, ಕರೆಕ್ಟಾದ ಒಂದು ಕನ್ಸ್ಟೆಂಟ್ ಒಳಗೇ ಇದು ಬಂದಿದೆ. ಇವಾಗ ನಾವು ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀವಿ. ಆ ಪ್ಲೇಟಿಗೆ ನಾವು ಈ ಮಿಶ್ರಣವನ್ನು ಏನು ಮಾಡೋಣ, ಹಾಕ್ಕೊಳ್ಳೋಣ ಆ ಪ್ಲೇಟಿಗೆ. ಯಾಕಂದರೆ ತಳ ಬಿಡಬೇಕು ಅನ್ನೋ ಕಾರಣಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಈ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಇಟ್ಟಿದ್ದೇವೆ. ಅಂದರೆ ಏನಾಗಲ್ಲ ಅಂದರೆ, ಈ ಒಂದು ಕರದಂಟು ಆ ಒಂದು ಪ್ಲೇಟ್ಗೆ ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೈಗೆ ತುಪ್ಪವನ್ನು ಹಚ್ಕೊಂಡ್ಬಿಟ್ಟು ಸ್ವಲ್ಪ ನೀವು ಅದನ್ನು ಬಿಸಿ ಇರೋವಾಗಲೇ ತಟ್ಕೊಳ್ಳಿ, ಯಾಕಂದರೆ ಆರಿದ ಮೇಲೆ ಅದು ತಟ್ಟಲಿಕ್ಕೆ ಬರೋದಿಲ್ಲ, ಯಾಕಂದರೆ ಅದು ಬೇಗನೆ ಗಟ್ಟಿಯಾಗುತ್ತೆ. ಇವಾಗ ಅದನ್ನ ಕಸಕಸೆಯನ್ನು ಹಾಕ್ಕೊಳ್ಳಿ. ನೀವನ್ನ ಎಲ್ಲ ಕಡೆ ಚೆನ್ನಾಗಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಅವಸರದಲ್ಲಿ ಅದು ಒಂದೇ ಕಡೆ ಬಿದ್ದಿದೆ ಕಸಕಸೆ. ನೀವು ಆ ಪೂರ್ತಿ
ಕರ್ದಂಟು ಪೂರ್ತಿಯಾಗಿ ಬರೋ ರೀತಿಯಲ್ಲಿ ಆ ಕಸಕಸೆಯನ್ನು ಹಾಕ್ಕೊಳ್ಳಿ ಚೆನ್ನಾಗಿ. ಇವಾಗ ನಾವು ಕಟ್ ಮಾಡಿಟ್ಕೊಂಡಂಥ ಒಂದು ಒಣ ಕೊಬ್ಬರಿಯನ್ನು ಅದಕ್ಕೆ ಹಾಕ್ಕೊಳ್ಳೋಣ. ತುರಿದಿಟ್ಕೊಂಡಂಥ ಒಣ ಕೊಬ್ಬರಿನ ಆ ಕರ್ದಂಟು ಮೇಲೆ ಎಲ್ಲ ರೀತಿಯಲ್ಲೂ ಸರಿಯಾಗಿ ಬರೋ ರೀತಿಯಲ್ಲಿ ಅದನ್ನ ಹಾಕ್ಕೊಳ್ಳಿ. ಇವಾಗ ಮತ್ತೆ ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಂಥ ಬಾದಾಮಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ನಿಮಗೆ ಬೇಕಿದ್ದರೆ ನೀವು ಗೋಡಂಬಿ ಮತ್ತು ಪಿಸ್ತಾ ಯಾವ ಐಟಮ್ ಬೇಕಾದರೂ ಇದರಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಅದಕ್ಕೇನು ತುಂಬ ಚೆನ್ನಾಗೇ ಇರುತ್ತೆ, ಪರವಾಗಿಲ್ಲ. ನಾನಿಲ್ಲಿ ಬಾದಾಮ್ ಅಷ್ಟೇ ಯೂಸ್ ಮಾಡಿದ್ದೇನೆ. ನೀವು ಬೇಕಾದರೆ ಇನ್ನೂ ಹೆಚ್ಚಾದ ಐಟಮ್ಸ್ನೂ ಯೂಸ್ ಮಾಡಿ. ಇವಾಗ ಅದು ಹಸಿ ಇದೆ ಅಲ್ವಾ, ಸ್ವಲ್ಪ ಆ ಬಾದಾಮನ್ನ ಅದನ್ನ ತಟ್ಕೊಳ್ಳಿ, ಇಲ್ಲಾಂದರೆ ಉದುರು ಬಿಡತ್ತೆ. ಅದಕ್ಕೆ ಅದು ಅದರೊಳಗೆ ಕರೆಕ್ಟಾಗಿ ಕೂಡಬೇಕು ಅಂದರೆ ಸ್ವಲ್ಪ ಕೈಯಿಂದ ಮೆಲ್ಲಗೆ ನೀವೇನು ಮಾಡಿ ಅದನ್ನು ಅಂದರೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಅಂದರೆ ಆ ಬಾದಾಮ್ ಮತ್ತು ಒಣ ಕೊಬ್ಬರಿ ಎಲ್ಲ ಆ ಒಂದು ಕರ್ದಂಟೊಳಗೆ ಸರಿಯಾಗಿ ಅಂಟ್ಕೊಳ್ಳತ್ತೆ. ಅಂದರೆ ಅದು ನೀವು ಕಟ್ ಮಾಡಿದಾಗೂ ಸಹಿತ ಅದೇನಾಗಲ್ಲ, ಬಿಚ್ಕೊಂಡು ಹೋಗೋಲ್ಲ. ನೋಡಿ ಇವಾಗಿದು ರೆಡಿಯಾಗಿದೆ. ಇವಾಗಿದು ಸ್ವಲ್ಪ ಒಂದು ಅರ್ಧ ಗಂಟೆ ಆರಬೇಕು. ಇವಾಗಲೇ ಇದನ್ನು ಬಿಡಿಸ್ಲಿಕ್ಕೆ ಬರಲ್ಲ. ಒಂದು ಅರ್ಧ ಗಂಟೆ ಇದನ್ನು ನಾವು ಆರಲಿಕ್ಕೆ ಬಿಡೋಣ. ಅದು ಎಲ್ಲ ಬಿಸಿ ತಣ್ಣಗೆ ಆಗಬೇಕು. ತಣ್ಣಗೆ ಆದರೆ ಮಾತ್ರ ಇದು ಚೆನ್ನಾಗಿ ಬರುತ್ತೆ. ಇವಾಗ ನೋಡು ಅರ್ಧ ಗಂಟೆ ಆಗಿದೆ, ಇದು ಆರಿದೆ. ಇದನ್ನ ಸ್ವಲ್ಪ ಒಂದು ಚಾಕು ತೊಗೊಂಡ್ಬಿಟ್ಟು ನೀವು ಮೊದಲು ದಂಡೆಯಿಂದ ನಿಧಾನವಾಗಿ ಬಿಡಿಸ್ತಾ ಬನ್ನಿ, ಚೆನ್ನಾಗಿ ಮೆಲ್ಲಗೆ, ಇಲ್ಲಾಂದರೆ ಮುರಿದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಬಿಡಿಸ್ಕೊಳ್ತಾ ಬನ್ನಿ. ನೋಡಿ ಇವಾಗಿದು ಪೂರ್ತಿಯಾಗಿ ಬಿಟ್ಟಿದೆ, ಯಾವ ರೀತಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಕರ್ದಂಟು ಬಂದಿದೆ ಅಂತ ನೋಡಿ. ಇಷ್ಟೊಂದು ಚೆನ್ನಾಗಿ ಈ ಕರ್ದಂಟು ಬರುತ್ತೆ. ನಿಮಗೆ ಇದನ್ನ ಯಾವ ರೀತಿ ಬೇಕೋ ನೀವು ಆ ಶೇಪಲ್ಲಿ ನೀವೇನು ಮಾಡ್ಕೋಬೋದು ಅಂದರೆ ಇದನ್ನು ಕಟ್ ಮಾಡ್ಕೊಳ್ಬೋದು. ನಿಮಗೆ ದೊಡ್ಡದಾದಂಥ ಪೀಸಸ್ಗಳು ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ, ಇಲ್ಲ ನಮಗೆ ಚಿಕ್ಕದಾದು ಬೇಕು ಅಂದರೆ ಚಿಕ್ಕದಾಗಿನೂ ಮಾಡ್ಕೊಳ್ಳಿ. ನಾನಿಲ್ಲಿ ಎರಡೂ ಥರ ಮಾಡ್ಕೊಂಡಿದ್ದೇನೆ. ನೋಡಿ ಅದನ್ನು ಕಟ್ ಮಾಡಿ ತೋರಿಸ್ತೀನಿ, ಎಷ್ಟೊಂದು ಮೃದುವಾಗಿ ಬಂದಿದೆ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟೊಂದು ಕೈಯಿಂದನೇ ಮುರಿಯುವಷ್ಟು ಮೃದುವಾಗಿ ಬಂದಿದೆ ಅಲ್ವಾ.